ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿಯ ಶ್ರೀ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಮಠದ ಪೀಠಾಧಿಪತಿ ಕೊಟ್ಟೂರು ಗುರು ಬಸವೇಶ್ವರ ಸ್ವಾಮಿಯ ಮೂಲ ಗುರುಗಳು ಕ್ರಿಯಾಮೂರ್ತಿಗಳು ಆದ ಶ್ರೀ ಮಣಿಪ್ರ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ವಯಸ್ಸು ಶನಿವಾರ ರಾತ್ರಿ 10:30ಕ್ಕೆ ವಯೋಸಹಜ ಅನಾರೋಗ್ಯದಿಂದ ಲಿಂಗೈಕ್ಯರಾಗಿದ್ದಾರೆ. ಇಂದು ಶ್ರೀ ಮಣಿಪ್ರ ಜಗದ್ಗುರು ಡಾ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಳ ಗದಗ ಇವರು ಉತ್ತಂಗಿ ಮಠಕ್ಕೆ ಆಗಮಿಸಿ ಶ್ರೀ ಮಣಿಪ್ರ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳಿಗೆ ಸಾಂತ್ವನ ಹೇಳಿ ಹಿರಿಯ ಗುರುಗಳ ಗದ್ದಿಗೆ ದರ್ಶನ ಪಡೆದಿದ್ದಾರೆ. ಜಾತ್ರೆಗೆ ತಂದಿರ್ತೀರಿ ಸೋಪ್ ಕೊಡ್ತೈತಿ ಇಟ್ಕಿ ಮೇಲೆ ಹೋಗ್ಬಿಟ್ಟು ಇದು ಅದ್ರ ಸಲುವಾಗಿ ತೆಗೆದಿದ್ರಲ್ಲ ಮೆರವಣಿಗೆ ಸಲುವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಜಗದ್ಗುರು ಶಂಕರ ಮಹಾಸ್ವಾಮಿಗಳವರು ಕಳೆದ ಭಾನುವಾರದಂದು ಲಿಂಗೈಕ್ಯರಾಗಿರುವುದು ನಮಗೆ ನಮ್ಮ ಸಮಾಜಕ್ಕೆ ಅತ್ಯಂತ ದುಃಖವನ್ನುಂಟು ಮಾಡುವಂಥ ವಿಷಯ. ಪರಮ ಪೂಜ್ಯರಾಗಿರುವ ಶಂಕರ ಮಹಾಸ್ವಾಮಿಗಳವರು ಕಳೆದ 6-7 ದಶಕಗಳಿಂದ ಈ ಭಾಗದಲ್ಲಿ ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಗಳನ್ನು ಜರುಗಿಸ್ತಾ ಬಂದಿದೆ. ಮಠದ ಅನೇಕ ಭೂಮಿಯನ್ನು ಇಂಥ ಒಂದು ಸಮಾಜ ಸೇವಾ ಕಾರ್ಯಗಳಿಗೆ, ಶೈಕ್ಷಣಿಕ ಸೇವಾ ಕಾರ್ಯಗಳಿಗೆ ದಾನವಾಗಿ ನೀಡಿದಂಥ ಹಿರಿಮೆ ಪೂಜ್ಯ ಶ್ರೀಗಳವರು. ಅವರು ಕೊಟ್ಟೂರೇಶ್ವರರ ಕ್ರಿಯಾಮೂರ್ತಿಗಳಲ್ಲಿ ಒಬ್ಬರಾಗಿದ್ದರು. ಇಂಥ ಸಮಾಜ ಸೇವಾ ದುರಂಧರಾಗಿರುವಂಥ ಪೂಜ್ಯ ಶ್ರೀಗಳವರು ನಮ್ಮನ್ನು ಅಗಲಿರುವುದು ಅತ್ಯಂತ ನೋವಿನ ಸಂಗತಿ. ಪರಮ ಪೂಜ್ಯರು ತಮ್ಮ ಅಂಗವನ್ನು ಲಿಂಗದಲ್ಲಿ ಧರಿಸಿದ್ದಾರೆ, ಬಯಲಿನಲ್ಲಿ ಬಯಲಾಗಿದ್ದಾರೆ. ಅಂಗವನ್ನು ಲಿಂಗದಲ್ಲಿ ಧರಿಸಿ ಲಿಂಗಸ್ವರೂಪರಾಗಿರುವಂಥ ಶಂಕರ ಮಹಾಸ್ವಾಮಿಗಳವರ ಚೈತನ್ಯ ಅದು ನಿರಂತರವಾಗಿ ಇರುವಂಥದ್ದು. ಅಂಥ ಮಹಾಚೈತನ್ಯಕ್ಕೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಗಳನ್ನು ಸಮರ್ಪಿಸ್ತಾ
ಪೂಜ್ಯರ ಸ್ಥಾನವನ್ನು ಇಂದಿನ ಜಗದ್ಗುರುಗಳಾಗಿರುವಂಥ ಸೋಮಶೇಖರ ಮಹಾಸ್ವಾಮಿಗಳವರು ಅಲಂಕರಿಸಿದ್ದಾರೆ. ಪೂಜ್ಯರ ಆ ಒಂದು ಸೇವಾ ಪರಂಪರೆಯನ್ನು ಮತ್ತು ಉತ್ತಂಗಿ ಶ್ರೀಮಠದ ಈ ಗುರು ಪರಂಪರೆಯನ್ನು ಪೂಜ್ಯ ಸೋಮಶೇಖರ ಮಹಾಸ್ವಾಮಿಗಳವರು ನಡೆಸಿಕೊಂಡು ಹೋಗುವಲ್ಲಿ ಸಮರ್ಥರಾಗಿದ್ದಾರೆ. ಅವರ ಆ ಒಂದು ಸೇವಾ ಕಾರ್ಯದಿಂದ ಈ ಭಾಗದಲ್ಲಿ ಅಭಿವೃದ್ಧಿಯಾಗಲಿ, ಪರಮ ಪೂಜ್ಯರು ಆಚಾರವಂತರು, ಕ್ರಿಯಾಶೀಲರು ಅಂಥವರ ಒಂದು ಆಶೀರ್ವಾದದಿಂದ ಈ ಭಾಗದ ಭಕ್ತ ಸಮೂಹಕ್ಕೆ, ವಿಶೇಷವಾಗಿ ಶ್ರೀಮಠದ ಎಲ್ಲ ಶಿಷ್ಯಮಂಡಳಿಗೆ ಕಲ್ಯಾಣವಾಗಲಿ. ಲಿಂಗೈಕ್ಯರಾದ ಪೂಜ್ಯ ಶಂಕರ ಮಹಾಸ್ವಾಮಿಗಳವರ ಆಶೀರ್ವಾದ ಭಕ್ತ ಸಮೂಹದ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ಮತ್ತು ಪೂಜ್ಯರಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಗಳನ್ನು ಸಮರ್ಪಿಸ್ತೇನೆ. ಶರಣು ಶರಣ. ಮತ್ತೊಂದು 60-70 ವರ್ಷ ಇದ್ದರೆ 92 ವರ್ಷ